ಹಾಯ್, ನಾನು ಸಮಿಕಾ ಜಿ ಭಟ್ ಅಂತ. ನಾನು ಫಸ್ಟ್ ಪಿ ಯು ಸಿ ಮುಗಿಸಿ ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇದ್ದೀನಿ ಈ ವರ್ಷ. ಕುಮಾರನ್ಸ್ ಕಾಂಪೋಸಿಟ್ ಪಿ ಯು ಕಾಲೇಜಲ್ಲಿ ಓದ್ತಾ ಇರೋದು. PCMC ಕಾಂಬಿನೇಷನ್ ತೊಗೊಂಡಿದ್ದೀನಿ. ಈ ವರ್ಷ ನಾನು CET ಅಟೆಂಪ್ಟ್ ಮಾಡಬೇಕು ಅಂತಿದ್ದೀನಿ. ಆ್ಯಂಡ್ ನನಗೆ ಫಸ್ಟ್ ಪಿ ಯು ಸಿಲಿ ಬಂದಾಗ ತುಂಬ ಆ್ಯಂಕ್ಷಸ್ ಆಗಿತ್ತು ಆ್ಯಸ್ ಟು ಹೌ ನಾನು ಅಟೆಂಡ್ ಮಾಡ್ತೀನಿ ಎಲ್ಲ ಬೇಗ ಹೇಗೆ ಸಾಲ್ವ್ ಮಾಡೋದು ಅಂತ. ಆ್ಯಂಡ್ ಹೇಗೆ ಲಾಜಿಕಲಿ ಥಿಂಕ್ ಮಾಡೋದು ಅಂತೆಲ್ಲ ತುಂಬ ಆ್ಯಂಕ್ಷಸ್ ಆಗಿತ್ತು. ಆ್ಯಂಡ್ ಅದು ಫಸ್ಟ್ ಪಿ ಯು ಸಿಲಿ 10th ಅಡ್ವಾನ್ಸ್ ಟಾಪಿಕ್ಸ್ ಇತ್ತು. ಸೊ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ. ಎಸ್ಪೆಷಲಿ ಫ್ರಿಕ್ಷನ್ ಆ ಥರ ಟಾಪಿಕ್ಸ್ ಫಿಸಿಕ್ಸಲ್ಲಿ. ಆ್ಯಂಡ್ ಕೆಮಿಸ್ಟ್ರಿ ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ. ಬಟ್ ಆವಾಗ TCHR ವೀಡಿಯೋಸು ಲೈವ್ ಕ್ಲಾಸಸ್ಸು ನೋಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ನಂಗೆ ತುಂಬ ಹೆಲ್ಪ್ ಆಯಿತು. ಸಮ್ ಟಾಪಿಕ್ಸ್ ಯಾವುದು ಕಾಲೇಜಲ್ಲಿ ನನಗೆ ಅರ್ಥ ಆಗಿರಲಿಲ್ವೋ ಅದೆಲ್ಲ ನನಗೆ ಈ ವಿಡಿಯೋಸು ಇವ್ರ ಲೈವ್ ಕ್ಲಾಸಸ್ ಮೂಲಕ ತುಂಬ ಚೆನ್ನಾಗಿ ಅರ್ಥ ಆಯಿತು. ಎಲ್ಲ ಟೀಚರ್ಸ್ ಎಲ್ಲ ಒಂದೊಂದೂ ಇನ್ ಡೀಟೇಲಾಗಿ ಹೇಳ್ಕೊಡ್ತಾಯಿದ್ರು. ಸೊ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಕಾಲೇಜಲ್ಲಿ ಏನು ಅರ್ಥ ಆಗಿಲ್ಲೋ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಆ್ಯಂಡ್ ಎಸ್ಪೆಷಲಿ ನ್ಯೂಮೆರಿಕಲ್ಸ್ ಫಿಸಿಕ್ಸಲ್ಲಿ ಆಗಲಿ ಮ್ಯಾಥಲ್ಲಾಗಲಿ ಎಲ್ಲ ನ್ಯೂಮೆರಿಕಲ್ಸು ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು, ಹೇಗೆ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ರು. ಸೊ ನ್ಯೂಮೆರಿಕಲ್ಸ್ ಅಟೆಂಪ್ಟ್ ಮಾಡೋಕ್ಕೆ ಇನ್ನೂ ಈಸಿ ಆಯಿತು. ಸುಮ್ಮನೆ ಬ್ಲ್ಯಾಂಕಾಗಿ ಹಿಂಗೆ ಮಾಡಿದ್ದೆ ನೋಡ್ಕೊಂಡು ಬೈ ಹಾರ್ಟ್ ಮಾಡ್ಕೊಂಡು ಮಾಡೋ ಥರ ಅಲ್ಲ, ಅರ್ಥ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಟ್ರು. ಸೊ ನಂಗೆ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಲಾಜಿಕಲಿ ಥಿಂಕಿಂಗ್ ಆ್ಯಸ್ ವೆಲ್ ಟಾಪಿಕ್ನ ಅರ್ಥ ಮಾಡಿಕೊಂಡ್ರೆ ಯಾವುದೇ ಕ್ವೆಶನ್ ಆದರೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಅದನ್ನು ಟೀಚರ್ಸ್ ಅವರು ನಂಗೆ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ. ಸೊ ಐ ಫೀಲ್ CETಲಿ ಇವಾಗ ನಾನು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ಬೋದು ಅಂತ ಅನಿಸುತ್ತೆ. ಟೀಚರ್ಸ್ ಅವರು ನಂಗೆ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ. ಸೊ ಐ ಫೀಲ್ CETಲಿ ಇವಾಗ ನಾನು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ಕರೆಂಟ್ಲಿ ಸಮರ್ ಬ್ಯಾಚ್ ವೀಡಿಯೋಸ್ ಏನು TCHR ಅವ್ರದ್ದು ನೋಡ್ತಾ ಇದ್ದೀನೋ ಅದು ಇನ್ನೂ ಹೆಲ್ಪ್ ಆಗಿದೆ. ನಾನು ಕಾಲೇಜ್ ಶುರು ಆಗೋಕ್ಕಿಂತ ಮುಂಚೆನೇ ಎಲ್ಲ ಸೆಕೆಂಡ್ PUC ಟಾಪಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಕಾಲೇಜ್ಗೆ ಹೋದಾಗ ಅದು ಒಂಥರ ರಿವಿಷನ್ ಥರ ಆಗುತ್ತೆ ಅಂತ. ಆ್ಯಂಡ್ ಎಲ್ಲ ಸೆಕೆಂಡ್ PUC ಟಾಪಿಕ್ಸ್ ಆಲ್ಮೋಸ್ಟ್ ಮುಗಿತಾ ಬಂತು. ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಎಲ್ಲ ಕಷ್ಟ ಟಾಪಿಕ್ಸ್ ಲೈಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರ್ಬೋದು, ಇಲ್ಲ ಇಂಟಿಗ್ರಲ್ಸ್, ಎಲ್ಲ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಮ್ಯಾಥಲ್ಲಿ ಈ ಥರ ಡಿಫಿಕಲ್ಟ್ ಟಾಪಿಕ್ಸ್ ಯಾವುದು ಎಲ್ಲ ಕಷ್ಟ ಆಗುತ್ತೋ ಎಲ್ಲರಿಗೂ ಅಂಥದ್ದೆಲ್ಲ ನಂಗೆ ಈಸಿಯಾಗಿ ಅರ್ಥ ಆಗಿದೆ. ಆ್ಯಂಡ್ ನಾನು ಈಸಿಯಾಗಿ ಎಲ್ಲ ಸಾಲ್ವ್ ಮಾಡ್ಬೋದು ಅನಿಸ್ತಾ ಇದೆ. ಸೊ ನಂಗೆ TCHR ಅವರು CET ಆಗಲಿ ಬೋರ್ಡ್ಸ್ ಆಗಲಿ ಯಾವುದ್ರಲ್ಲೇ ಆದರೂ ಆನ್ಸರ್ಸ್ ಬರೆಯೋಕ್ಕೆ ಅಟೆಂಪ್ಟ್ ಮಾಡೋಕ್ಕೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಸೊ ನನಗೆ TCHR ಅವರಿಂದ ಸೆಕೆಂಡ್ PUCಯಲ್ಲಿ ಕಾನ್ಫಿಡೆಂಟಾಗಿ ನಾನು ಎಕ್ಸಾಮ್ಸ್ ಟೆಸ್ಟ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಈವನ್ CETಲಿ ಒಳ್ಳೆ ರ್ಯಾಂಕ್ ಬರುತ್ತೆ ಅಂತ ನಂಗೆ ಕಾನ್ಫಿಡೆನ್ಸ್ ಬಂದಿದೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸೆಕೆಂಡ್ PUC. ಆ್ಯಂಡ್ ಆಲ್ಸೋ ಮುಂದೆ ಕರಿಯರ್ಸ್ ಏನೆಲ್ಲ ಆಪ್ಷನ್ಸ್ ಇದೆ ನಮಗೆ ಅಂತ ಕರಿಯರ್ ಕೌನ್ಸಿಲಿಂಗ್ ಥರ ವೀಡಿಯೋಸ್ ಮಾಡ್ತಾರೆ. ಸೊ ನಮಗೆ ದೇ ಹೆಲ್ಪ್ ಅಸ್ ಎಕ್ಸ್ಪ್ಲೋರ್ ವಾಟ್ ಆರ್ ದ ಆಪ್ಷನ್ಸ್ ವಿ ಹ್ಯಾವ್ ಆಫ್ಟರ್ PUC. ಬಿಕಾಸ್ ನನಗೆ ಸೈನ್ಸ್ ತೊಗೊಂಡ್ಮೇಲೆ ಏನು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಕರಿಯರ್ ಕೌನ್ಸಿಲಿಂಗ್ ವಿಡಿಯೋ ಸೊ ದಟ್ ಐ ಕ್ಯಾನ್ ಸಿ ವಾಟ್ ಆಪ್ಷನ್ಸ್ ಐ ಹ್ಯಾವ್ ಇನ್ ದ ಫ್ಯೂಚರ್. I'd like to thank TCHR for all the guidance and support they're giving us and for teaching all the topics so well. Thank you.